ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಸೌಮ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಿರೋದು ಜಿಮ್ ಬಗ್ಗೆ. ನೀವೊಂದು ವಿಷಯ ನೋಟಿಸ್ ಮಾಡಿದ್ದೀರಾ? ಗೌರ್ಮೆಂಟ್ ಆಗಲಿ ಅಥವಾ ಇನ್ನೊಂದು ಯಾವ್ದಾದ್ರು ಸಂಸ್ಥೆಗಳಾಗಲಿ ಜಿಮ್ನ ಯಾವತ್ತೂ ಪ್ರಮೋಟ್ ಮಾಡಿಲ್ಲ. ಅದ್ರ ಬಗ್ಗೆ ಕೆಟ್ಟದಾಗೆ ಹೇಳ್ತಾರೆ, ಅಂದರೆ ಪ್ರಮೋಟ್ ಮಾಡ್ತಾರೆ. ಇದ್ರ ರೀಸನ್ ನೀವು ಯಾವತ್ತಾದರೂ ತಿಳ್ಕೊಂಡಿದ್ದೀರಾ? ಕೋವಿಡ್ ಬಂದಾಗ ಎಲ್ಲಿ ಫಿಟ್ನೆಸ್ಗೆ ಜಾಸ್ತಿ ಅವಶ್ಯಕತೆ ಇತ್ತೋ ಅದನ್ನು ಗೌರ್ಮೆಂಟ್ ಎಲ್ಲದಕ್ಕಿಂತ ಲೇಟಾಗಿ ಓಪನ್ ಮಾಡಿದರು. ಅದರ ಕಾರಣಗಳು ಏನಂತ ಯಾರಿಗಾದ್ರೂ ಗೊತ್ತಾ? ಬನ್ನಿ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು, ಒಬ್ಬ ಸಾಮಾನ್ಯ ಮನುಷ್ಯ ಜಿಮ್ಮಿಗೆ ಸೇರಿದ್ರೆ ಅವನ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾನೆ. ಅವನು ಫಸ್ಟ್ ಮಾಡೋ ಕೆಲಸನ ಜಂಕ್ ಫುಡ್ ತಿನ್ನೋದನ್ನ ಕಮ್ಮಿ ಮಾಡೋದು. ಇಂಡಿಯಾದಲ್ಲಿರೋ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಜಂಕ್ ಫುಡ್ ಕಮ್ಮಿ ಮಾಡೋದ್ರಿಂದ ಲಾಸ್ ಆಗೇ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್. ಆಬ್ವಿಯಸ್ಲಿ ಜಿಮ್ಮಿಗೆ ಸೇರಿದ್ಮೇಲೆ ಎಲ್ಲರೂ ಸ್ಮೋಕು ಮತ್ತು ಡ್ರಿಂಕ್ ಮಾಡೋದನ್ನ ಅವಾಯ್ಡ್ ಮಾಡೇ ಮಾಡ್ತಾರೆ. ಇದರಿಂದ ಎಲ್ರಿಗೂ ಟ್ಯಾಕ್ಸ್ ಕಮ್ಮಿ ಆಗುತ್ತೆ ಆ್ಯಂಡ್ ಇದರಿಂದ ಗೌರ್ಮೆಂಟ್ಗೆ ಇನ್ಕಮ್ ಕಮ್ಮಿ ಆಗೇ ಆಗುತ್ತೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಆ್ಯಂಡ್ ಜನರು ಹಾಸ್ಪಿಟಲ್ಗೆ ಹೋಗೋದು ಕಮ್ಮಿ ಮಾಡ್ತಾರೆ, ಡಿಪ್ರೆಷನ್ಗೆ ಹೋಗೋದು ಕಮ್ಮಿ ಆಗುತ್ತೆ. ಇದರಿಂದ ಜಗಳ ಆಗೋದು ಕಮ್ಮಿ ಆಗುತ್ತೆ, ಕೋರ್ಟು ಕಚೇರಿ ಅಂತ ಅಲಿಯೋದು ಕಮ್ಮಿ ಆಗುತ್ತೆ. ಬಟ್ ಎಲ್ಲರದ್ದು ಬರ್ಡನ್ ಸುತ್ತಿ ಬಳಸಿ ಜಿಮ್ ಮೇಲೆ ಬರುತ್ತೆ. ಅದಕ್ಕೋಸ್ಕರ ಜಿಮ್ನ ಯಾವಾಗಲೂ ಡಿಪ್ರಮೋಟ್ ಮಾಡ್ತಾರೆ. ಜಿಮ್ಗೆ ಹೋಗೋದ್ರಿಂದ ಮಕ್ಕಳು ಇಂಜೆಕ್ಷನ್ ತೊಗೋತಾರೆ ಅಂತ ಹೆದರಿಸ್ತಾರೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೆದರಿಸ್ತಾರೆ. ಜಿಮ್ಗೆ ಹೋಗೋದ್ರಿಂದ ನೀನು ಬೌನ್ಸರ್ ಆಗ್ತೀಯಾ ಅಂತ ಅಂತಾರೆ ಮನೆಯಲ್ಲೆಲ್ಲ. ನೋಡಿ ಫ್ರೆಂಡ್ಸ್, ಜಿಮ್ಗೆ ಹೋಗೋದ್ರಿಂದ ಡಿಪ್ರೆಷನ್ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ಫಿಟ್ಟಾಗಿರ್ತೀರ, ಮೇಯ್ನಾಗಿ ಕಾಯಿಲೆಗಳಿಂದ ದೂರ ಇರ್ಬೋದು. ಜಿಮ್ ಬಗ್ಗೆ ನೆಗೆಟಿವ್ ಆಗಿ ಹೇಳೋರಿಂದ ದೂರ ಇರಿ. ನೀವೆಲ್ಲ ಜಿಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಕೊಳ್ಳಿ.